ಇದೆಲ್ಲದರ ನಡುವೆ ಕಾಂಗ್ರೆಸ್ನ ಕುರ್ಚಿ ಕದನ ಈಗ ಸದ್ಯದ ಮಟ್ಟಿಗೆ ಡಿಸಿಎಂ ಹಾಗೆ ಸಿಎಂ ಅವರ ನಿನ್ನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಂದಾಗಿ ಒಂದು ಅಲ್ಪ ವಿರಾಮ ಕೊಟ್ಟಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಆದ್ರೆ ಪೂರ್ಣ ವಿರಾಮ ಅಂತೂ ಸದ್ಯಕ್ಕೆ ಬಿದ್ದಿಲ್ಲ ಅನ್ನುವಂಥದ್ದು ಹೇಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ರೆ ಈ ಇಬ್ರು ನಾಯಕರುಗಳ ನಡುವಿನ ಬೆಂಬಲಿಗರು, ಅದು ರಾಜಕೀಯ ನಾಯಕರುಗಳು ಅಥವಾ ಶಾಸಕರುಗಳು ಇವ್ರುಗಳಾಗಿರ್ಬೋದು ಅಥವಾ ಇನ್ನಿತರ ಬೆಂಬಲಿಗರು ಕಾರ್ಯಕರ್ತರುಗಳ ಪೂಜೆ ಪುನಸ್ಕಾರ ಈ ಮುಖೇನವಾಗಿ ಆಗಿರ್ಬೋದು, ಇದು ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಹಾಗಾದ್ರೆ ಈ ಕುರ್ಚಿ ಗಲಾಟೆ ಬೆಂಬಲಿಗರ ನಡುವೆ ಹೇಗೆ ಸಾಗ್ತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಈ ಇಬ್ಬರು ನಾಯಕತ್ವ ಬದಲಾವಣೆಯ ಕೇಂದ್ರ ಬಿಂದುಗಳು. ಕೈ ಪಾಳಯದಲ್ಲಿ ಕೋಲಾಹಲ ಸೃಷ್ಟಿಯಾಗುವ ಆತಂಕಕ್ಕೆ ಅಲ್ಪ ವಿರಾಮ ಇಟ್ಟಿದ್ದಾರೆ. ಆದರೆ ರಾಜ್ಯದ ಹಲವೆಡೆ ತಮ್ಮ ತಮ್ಮ ನಾಯಕರ ಪರ ಬ್ಯಾಟ್ ಬೀಸ್ತಿದ್ದಾರೆ. ರಾಜ್ಯದ ಕುರುಬ ಸಮುದಾಯವಂತೂ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಬಲವಾಗಿ ನಿಂತಂತೆ ಕಾಣ್ತಿದೆ. ಇವತ್ತು ಕಲಬುರಗಿ ಜಿಲ್ಲಾ ಕುರುಬ ಸಂಘ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಿದ್ದರಾಮಯ್ಯ ಬದಲಿಸಿದ್ರೆ ಹುಷಾರ್ ಎನ್ನುವ ಎಚ್ಚರಿಕೆ ಕೊಟ್ಟಿದೆ. ನೀವೇನಾದ್ರೂ ಹೈಕಮಾಂಡ್ ನಿರ್ಧಾರವನ್ನ, ಕೆಟ್ಟ ನಿರ್ಧಾರವನ್ನ ಇವ್ರಿಗೆ ತೆಗಿಬೇಕಂತಕ್ಕಂಥ ನಿರ್ಧಾರವನ್ನು ತಗೊಂಡಿದ್ದೀರ ಅಂತಂದ್ರೆ ತಾಲೂಕು ಮಟ್ಟದಿಂದ, ಹೋಬಳಿ ಮಟ್ಟದಿಂದ, ಜಿಲ್ಲಾ ಮಟ್ಟದವರೆಗೆ, ರಾಜ್ಯ ಮಟ್ಟದವರೆಗೆ ಇಡೀ ದೇಶದಾದ್ಯಂತ ಕುರುಬ ಸಂಘ ಹಾಗೂ ಹಿಂದುಳಿದ ವರ್ಗ ಹೋರಾಟ ಮಾಡುವುದರ ಮುಖಾಂತರ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅಂತಕ್ಕಂಥ ಸಂದೇಶವನ್ನು ನಾವು ತೋರಿಸ್ತೇವೆ. ಮತ್ತೊಂದು ಕಡೆ ಮೈಸೂರಿನಲ್ಲಿ ಡಿಕೆ ಸಿಎಂ ಆಗಲೆಂದು ಮುಸ್ಲಿಮರು ಸಾಮೂಹಿಕ ನಮಾಜ್ ಮಾಡಿದ್ದಾರೆ. ಹಜರತ್ ಸೈಯದ್ ಗುಮಾನ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಡಿಕೆ ಪರ ಗಟ್ಟಿಯಾಗಿ ನಿಂತಿದ್ದಾರೆ. ಇದೆಲ್ಲದರ ನಡುವೆ ಸಚಿವ ಸಂತೋಷ್ ಲಾಡ್ ಪರವೂ ಕೂಗು ಕೇಳಿ ಬಂದಿದೆ. ಬೀದರ್ನಲ್ಲಿ ನಡೆದ ಮರಾಠ ಸಮಾವೇಶದಲ್ಲಿ ಲಾಡ್ ಸಿಎಂ ಆಗಬೇಕೆಂಬ ಆಗ್ರಹವನ್ನ ಮರಾಠ ಸಮುದಾಯದ ನಾಯಕ ಪದ್ಮಾಕರ್ ಪಾಟೀಲ್ ಮಾಡಿದ್ದಾರೆ. साहेब आमची इच्छा आहे तुम्ही कॅबिनेट मंत्री झालो, या राज्याच्या मुख्यमंत्री पदावर तुम्ही झालं पाहिजे साहेब, या राज्याच्या मुख्यमंत्री पदावर. ಕಾಂಗ್ರೆಸ್ನ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿಯಾಗಿದೆ ಎನ್ನುವ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಾಲೆಳೆದಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ನೀವು ಪ್ರತಿನಿತ್ಯ ತೋರಿಸ್ತೀರಿ, ಇಬ್ಬರನ್ನು ಕೂರಿಸಿ, ಇಬ್ಬರು ಆ ಸ್ಥಾನ ನೋಡ್ಕೊಂಡು ಕೂತವ್ರು ಚೇರ್ನ. ಇನ್ನು ನಾವು ಎಷ್ಟು ವರ್ಷ ಈ ನಾಡಿನ ಜನ ಅಂದರೆ ನೀವು ತೋರಿಸ್ತಾ ಇರೋದು ನೋಡಿದಾಗ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಖಾಲಿಯಾಗಿದೆ. ಆ ಚೇರಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಈ ಸರ್ಕಾರ ನಿಷ್ಕ್ರಿಯವಾಗಿದೆ ಅಂತಕ್ಕಂಥ ಅರ್ಥ ನೀವೇನಾದರೂ ಟಿ ವಿಗಳಲ್ಲಿ ಸೆಂಟ್ರ್ನಲ್ಲಿ ಖಾಲಿ ಚೇರ್ ಇಟ್ಟು ಆ ಕಡೆ ಈ ಕಡೆ ಕೂರಿಸಿ ಅವರಿಬ್ಬರನ್ನ ಪ್ರತಿದಿನ ತೋರಿಸ್ತೀನಿ. ಅದ್ರ ಬಗ್ಗೆ ಇವರು ಈ ಎರಡು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಅದನ್ನು ನೋಡಾದ್ರೂ ಅವ್ರ ಜವಾಬ್ದಾರಿ ಎಲ್ಲಿ ಎಡವಿದ್ದೇವೆ ಅಂತಕ್ಕಂಥ ನೀವು ಪ್ರತಿನಿತ್ಯ ಕ್ಷಣ ತೋರಿಸ್ತೀರಿ. ಕಾಂಗ್ರೆಸ್ ನಾಯಕರ ಕುರ್ಚಿ ಕಿತ್ತಾಟಕ್ಕೆ ರಾಜ್ಯದ ಜನರನ್ನ ಕಡೆಗಣಿಸಲಾಗ್ತಿದೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಇವತ್ತು ಕೂಡ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ರಾಜ್ಯ ಸರ್ಕಾರ ರೈತರನ್ನ ಮರೆತಿದೆ ಎನ್ನುವ ಮಾತನಾಡಿದರು. ಇದಕ್ಕೆ ಶಾಸಕ ಲಕ್ಷ್ಮಣ ಸವದಿ ತಿರುಗೇಟು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ಸರ್ಕಾರ ಇದ್ದು ಇಲ್ಲದಂತಿದೆ. ಜನರ ಸಮಸ್ಯೆಗಳು ಇಡೀ ರಾಜ್ಯದಲ್ಲಿ ಬಹಳ ವೇಗವಾಗಿ ಸಮಸ್ಯೆಗಳು ಬೆಳೀತಾ ಇವೆ. ರೈತರ ಸಮಸ್ಯೆ ಇರ್ಬೋದು, ಹಿಂದುಳಿದವರ ಸಮಸ್ಯೆಗಳಿರ್ಬೋದು, ದಲಿತರ ಸಮಸ್ಯೆ ಇರ್ಬೋದು. ಬಿಜೆಪಿಯವರು ಆರೋಪ ಮಾಡೋದು ಬಿಟ್ಟರೆ ಬೇರೆ ಯಾರು ಕೆಲಸ ಇಲ್ಲ. ಕಬ್ಬಿನ ಸಮಸ್ಯೆ ಉದ್ಭವ ಆಗಿತ್ತು, ಪ್ರತಿ ವರ್ಷ ಹೋರಾಟ ಆಗ್ತಿತ್ತು. ಮುಖ್ಯಮಂತ್ರಿಗಳು ಆಸಕ್ತಿ ವಹಿಸಿಕೊಂಡು ಕಾರ್ಖಾನೆಯವರನ್ನು, ರೈತರನ್ನು ಕರೆದು ಸಂಧಾನ ಮಾಡಿ 3,250 ರೂಪಾಯಿ ಕಾರ್ಖಾನೆಯವ್ರು ಕೊಡಬೇಕು, 50 ರೂಪಾಯಿ ಸರ್ಕಾರ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ರೈತರ ಪರವಾಗಿರ್ತಿದೆ. ಮೆಕ್ಕೆಜೋಳದ ಕುಸಿದಂಥ ಸಂದರ್ಭದಲ್ಲಿ ಇವತ್ತು ಅದನ್ನು ಖರೀದಿ ಮಾಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದರು. 2 ದಿವಸದಲ್ಲಿ ಖರೀದಿ ಕೇಂದ್ರಗಳು ಪ್ರಾರಂಭ ಆಗ್ತಾವೆ. ಇದು ರೈತ ವಿರೋಧಿನೋ ಅಥವಾ ರೈತರ ಪರವಾಗಿ ನಿಂತಿರ್ತಕ್ಕಂಥದ್ದು ನೀವು ಹೇಳ್ಬೇಕು. ಕಾಂಗ್ರೆಸ್ ನಾಯಕತ್ವ ಬದಲಾವಣೆಯ ನಿರ್ಧಾರ ಸದ್ಯ ಹೈಕಮಾಂಡ್ ಅಂಗಳದಲ್ಲಿದೆ. ಕೈ ಪಾಳಯದಲ್ಲಿ ನಿನ್ನೆಯಿಂದ ಬೆಳವಣಿಗೆ ಕೊಂಚ ತಗ್ಗಿದೆ. ಆದರೆ ಕುರ್ಚಿ ಸುತ್ತಲಿನ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, TV9